ನಿನ್ನ ಮಗ ನಿನ್ನ ಮುಂದೆ ನನ್ನ ಮಗಳಿಗೆ ತಾಳಿ ಕಟ್ಟಿದ್ರು ಕೂಡ ನೀನು ಸುಮ್ಮನೆ ನಿಂತಿದ್ದಲ್ಲ. ನನ್ಗೆ ಹೇಗಾಗಿರ್ಬೇಡ. ನಾನು ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸು. ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನು ದೆವ್ವದ ಥರ ಓಡ್ ಬರ್ತಾ ಇರುವಾಗಲೇ ಅವನ್ನ ತಡಿಬೇಕು ಅಂದ್ಕೊಂಡೆ. ಆದರೆ ಅವನು ಜೋರಾಗಿ ನುಗ್ಬಿಟ್ಟ ಸರ್. ಎಷ್ಟು ತಡೆಯಕ್ಕೆ ಪ್ರಯತ್ನ ಪಟ್ಟರು ನನ್ನ ಕೈಲಾಗಲಿಲ್ಲ. ಹೌದು ಸರ್, ಸಾಹೇಬರು ನನ್ನ ಹಿಡಿಯಕ್ಕೆ ಬಂದರು. ನಾನೇ ತಪ್ಪಿಸ್ಕೊಂಡು ಓಡ್ ಬಂದೆ. ಈ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ದು ನಾನು ಸರ್. ಅದು ನನ್ನ ತಪ್ಪು. ನಾನು ಸಾಹೇಬ್ರ ಇದ್ರಲ್ಲಿ ಏನೂ ತಪ್ಪಿಲ್ಲ. ದಯವಿಟ್ಟು ಅವ್ರ ಪ್ರಮೋಷನ್ ಲೆಟರ್ನ ಹರಿದಾಕ್ಬೇಡಿ ಸರ್. ಏಯ್ ಸಾಹೇಬ, ನಾನು ಕಣೋ, ನಿಮ್ಮಪ್ಪ ಅಲ್ಲ. ಅವನ್ನ ಬೇಕಿದ್ರೆ ವಯಸ್ಸಾಗಿರೋ ಮುದಿ ಗೂಬೆ ಅನ್ನು. ಏ ಎಸ್ ಐ, ನಮ್ಮ ಸಾಹೇಬ್ರನ್ನ ಏಕವಚನದಲ್ಲ ಕರಿಬೇಡ. ಇವತ್ತು ನಿನ್ನ ಮಗಳ ಮೇಲೆ ಸೇಡಿ ತೀರ್ಸ್ಕೊಂಡಿದ್ದೀನಿ, ನಾಳೆ ನಿನ್ನ ಮೇಲೂ ತೀರ್ಸ್ಕೊತೀನಿ. ಹೌದಾ? ನಿನ್ನ ಮುಂದೆನೆ ನಿಮ್ಮಪ್ಪನ ಪ್ರಮೋಷನ್ ಲೆಟರ್ನ ಹರಿದು ಬಿಸಾಕ್ತೀನಿ. ಏನು ಮಾಡ್ಕೋತೆ ಮಾಡ್ಕೋ. ಇದೇನು ಸರ್, ಅವನೇನೋ ಅಂದ ಅಂತ ನನ್ನ ಪ್ರಮೋಷನ್ ಲೆಟರ್ ಹರಿದಾಕ್ಬಿಟ್ರಲ್ಲ. ನಾವೇನೇ ತಪ್ಪು ಮಾಡದೇ ಇದ್ರು ನಿನ್ನ ಮಗ ನನ್ನ ಮಗಳಿಗೆ ತಾಳಿ ಕಟ್ಟಿದ್ನಲ್ಲ, ಆಗ ನಾವೆಷ್ಟು ನೋವು ಅನ್ಭವಿಸಿದ್ದೀವಿ. ಈಗ ನೀನು ಆ ನೋವನ್ನ ಅನುಭವಿಸು. ನೋಡು ನರಸಿಂಹ, ನೀನ್ ಮಾಡಿದ ಕೆಲಸದಿಂದ ನಮ್ಮ ಅಣ್ಣ ಸ್ಥಿತಿ ಏನಾಯ್ತು ಅಂತ ನೋಡು. ಈಗ ಸಂತೋಷನ ನಿನ್ಗೆ? ನನ್ನ ಮಗ ತಪ್ಪು ಮಾಡ್ದ ಅಂತ ಅವರಪ್ಪನಿಗೆ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ನನ್ನ ಮಗಳು ಏನು ತಪ್ಪು ಮಾಡಿದ್ರು ಅಂತ ಇವನ್ ಬಂದು ಮದುವೆ ಆದ? ನಿಮ್ಮ ಮಗಳು ನಮ್ಮ ಭಾವನ ಮದುವೆ ಆಗಕ್ಕೆ ಮುಂದಾದ್ಲು. ಅದು ತಪ್ಪಲ್ವಾ ಸರ್? ನಿನ್ನ ಭಾವ ಅನ್ಕೊಂಡಿರೋ ಮಹಾಶಯ ಮನೆಯವ್ರೆ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿ ಅಂತ ಗೋಗರ್ತಿದ್ದು. ಅದಕ್ಕೆ ನಾನು ಒಪ್ಕೊಂಡಿದ್ದೆ ಹೊರತು ನಿಮ್ಮ ಹುಡುಗನ ಕೊಡಿ ಅಂತ ನಾನೇನು ಕೇಳ್ಕೊಂಡಿರಲಿಲ್ಲ. ಅವರಾಗೆ ಬಂದಿದ್ದು. ಓ ದೀಪಾ ಮೇಡಮ್, ನೀವು ವರ್ಲ್ಡ್ ಫೇಮಸ್ ಆಗಿರೋ ಹಸ್ಬೆಂಡು ಅಲ್ಲೋ ಡೈಲಾಗ್ನ ಇನ್ನು ಯಾರು ಹೇಳಕ್ಕೆ ಸಾಧ್ಯ ಅಂತ ನೋಡಿ. ನನ್ನ ಗೆಸ್ ಕರೆಕ್ಟ್ ಆಗೋಯ್ತು. ನೀವೇನು ಮೇಡಮ್, ಈ ಮಳೆ ಇಲ್ಲಿ ಛತ್ರಿನೂ ಇಲ್ಲ. ನಡ್ರಿ 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 ಮೇಡಮ್, ನೀವು ನಡ್ರಿ. ನಿಮ್ಮನ್ನ ಇಲ್ಲಿ ಒಬ್ಳೆ ಬಿಟ್ಬಿಟ್ಟು ಹೋಗ್ಲಾ? ಬನ್ನಿ. ಒಬ್ಬೊಬ್ಬ ಏನು ಕಾಳಜಿ ಅಂದಮೇಲೆ ನಿಮಗೆ ನಂಬಕ್ಕೆ ಆಗ್ತಿಲ್ವಲ್ರಿ? ಅದು ಈ ಮಳೆಯಲ್ಲಿ ನೀವು ನನ್ನ ನೋಡ್ಕೊಂಡು ಬಂದಿದ್ದೀರಾ? ಕಸ ನಿಜನ ಅಂತ ಗೊತ್ತಾಗ್ತಿಲ್ವಲ್ಲ. ಹಸ್ಬೆಂಡು, ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ಎಲ್ಲೆಲ್ಲೋ ನಿಮ್ಮನ್ನು ಹುಡುತ್ತೆ. ನೀವು ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ದೀರಾ. ಇಲ್ಲೇ ಮಾಡಲಿ ದೀಪಾ ಮೇಡಮ್, ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ದಿದ್ದಾಗ, ಮನಸ್ಸಿಗೆ ತುಂಬಾ ನೋವಾದಾಗ ಕುಡಿಬೇಕು ಅನ್ಸುತ್ತೆ, ಕುಡಿತೀವಿ. ಹಸ್ಬೆಂಡು, ಕುಡ್ದಿದ್ದು ಸಾಕು, ಬನ್ನಿ ಮನೆಗೆ ಹೋಗೋಣ. ಯಾವ ಮನೆ? ಯಾರ ಮನೆ? ನಾ ಯಾಕೆ ಬರಲ್ಲ? ಕುಡ್ದ ನಶೆಯಲ್ಲಿ ಏನೇನೋ ಮಾತಾಡ್ಬಿಡಿ. ಸೈಜ್ ಆರ್ಡರ್ ಮಾಡಿಲ್ಲ, ಸೈಜ್ ಆರ್ಡರ್ ಮಾಡಬೇಕು. ನನ್ನ ಪ್ರಮೋಷನ್ಗೂ ಕಲ್ಬಿತ್ತು. ನಮ್ಮ ಮಗನ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ತಿದ್ರೆ ನಿಮಗೆ ಪ್ರಮೋಷನ್ನೇ ಮುಖ್ಯವಾಗೈತೇನ್ರಿ? ಅಷ್ಟೇ, ಇವರಿಬ್ಬರನ್ನು ಕರ್ಕೊಂಡು ನೀವೀಗಲೇ ಮನೆಗೆ ಹೊರಡಿ. ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗಲ್ಲ. ನನ್ನ ಮಗ ಹೊರಗಡೆ ಬರೋವರೆಗೂ ನಾನು ಹೋಗಲ್ಲ. ಬೇಕಾದ್ರೆ ಸ್ಟೇಷನಲ್ಲಿ ಇಟ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಕೂತಿರ್ತೀನಿ. ನನ್ನ ಮಗ ಮುಖ್ಯ ನನಗೆ. ನನ್ನ ಮಗನ ಬಿಡುಗಡೆ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ನೋಡಿ ಮಸ್ಟ್ರೆ, ಇವಳು ಹೀಗೆ ಹಠ ಮಾಡಿದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಯಾವ್ದಣ್ಣ ಕಾನೂನು?
ಆ ಹುಡುಗಿ ನಮ್ಮ ಅಳಿಯಂದ್ರನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾಳಲ್ಲ ಅದ್ ತಪ್ಪಲ್ವಾ? ನಿಮ್ ಸಾಹೇಬ್ರಿಗೊಂದ್ ನ್ಯಾಯ ನಮಗೊಂದ್ ನ್ಯಾಯನಾ? ಹಿಂಗಂತ ಹೋಗ ಅಯ್ಯಪ್ಪನ್ ಕೇಳು. ಆಗ ನೋಡಿದ್ರೆ ನಾವೆಲ್ಲ ಸೇರಿ ಆ SI ಮಗಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಇನ್ನು ಡೈವರ್ಸ್ ಆಗಿದ್ರೆ ಚಿರು ಜೊತೆಗೆ ಅದು ಹೇಗೆ ಸಂಜನ ಮದುವೆ ಆಗ್ತಾಳೆ? ಏನ್ ಬೆಸ್ಟ್ರೆ, ನೀವು ಇವ್ರ ಥರನೇ ಮಾತಾಡ್ತಿದ್ದೀರಲ್ಲ. ನನ್ನ ಮಗಳಿಗೆ ಅನ್ಯಾಯ ಆಗ್ತಿತ್ತು ನಿಜ. ಅದನ್ನ ತಪ್ಸೋಕೆ ನರಸಿಂಹನಿಗೆ ಬೇರೆ ದಾರಿನೂ ಇರ್ತಿತ್ತಲ್ವಾ? ನಾನು ಅವನ್ನ ತಡೆದು ಏನು ವಿಷಯ ಅಂತ ಕೇಳಿದೆ. ನನ್ನನ್ನು ತಳ್ಳಿ ಅಲ್ಲಿಗೆ ಓಡೋಗಿ ತಾಳಿ ಕಡ್ದ. ಈಗ ಮಾಡಿದ್ದವನು ತಪ್ಪಲ್ವಾ? ಕಾನೂನು ಪ್ರಕಾರ ಅವನದು ತಪ್ಪು. ಅದಕ್ಕೆ ಅವನ್ನ ಒಳಗೆ ಹಾಕಿರೋದು. ದಯವಿಟ್ಟು ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಪ್ರಕಾರ ಅಳಿಯಂದ್ರು ನಿಮ್ಮ ಸಾಹೇಬ್ರ ಮಗಳಿಗೆ ತಾಳಿ ಕಟ್ಬೇಕಿತ್ತಾ? ನಾನೆಲ್ಲ ಹಾಗಂದೆ? ಒಂದ್ ವೇಳೆ ಅಳಿಯಂದ್ರು ಆ ಹುಡುಗಿನೇ ಮದ್ವೆ ಆಗಿದ್ದಿದ್ರೆ ಆಗೇನ್ ಮಾಡ್ತಾ ಇದ್ರಿ? ಯಾಕೆ ಯಾರು ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಮಗಳ ಜೀವನ ಹಾಳಾಗ್ಲಿ ಅಂತ ನಾನು ಬಯಸ್ತೇನಾ? ಅವಳ ಜೀವನ ಚೆನ್ನಾಗಿರ್ಲಿ ಅಂತ ದಿನ ದೇವರಲ್ಲಿ ಬೇಡ್ಕೋತಾ ಇರ್ತೀನಿ. ಅಂತದಲ್ಲಿ ಅವ್ರ ಜೀವನ ಹಾಳಾಗಕ್ಕೆ ನಾನು ಬಿಟ್ಬಿಡ್ತೀರಾ? ನನ್ನ ಮಗ ಏನಾದ್ರೂ ಅಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ನನ್ನ ಮಗಳ ಜೀವನ ಹಾಳಾಗ್ತಿತ್ತು. ಎಷ್ಟೇ ಇವ್ರಿಗೆಲ್ಲ ನೀವೇ ಸ್ವಲ್ಪ ಬುದ್ಧಿ ಹೇಳಿ. ನೋಡಿ ಸರ್, ತನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತ ತನ್ನ ಜೀವನನೇ ಹಾಳು ಮಾಡ್ಕೊಂಡಿರೋ ನರಸಿಂಹ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ತಾಯಿಗೆ ನಾನೇನ್ ಬುದ್ಧಿ ಹೇಳಿ? ತನ್ನ ಮಗನ ಜೀವನ ಹಾಳಾಗಬಾರ್ದು, ಸುಮ್ಮನೆ ಶಿಕ್ಷೆ ಅನುಭವಿಸ್ತಿದ್ದಾನೆ ಅಂತೇಳಿ ಕೊರಗ್ತಾರ ಜೀವ ಅದು. ಕಾನೂನು ಪ್ರಕಾರ ನರಸಿಂಹ ಅವ್ರು ಮಾಡಿದ ತಪ್ಪೇ ಇದ್ರು, ಆದರೆ ಮಾನವತೆ ದೃಷ್ಟಿಯಿಂದ ಅವ್ರು ಮಾಡಿದ ಖಂಡಿತ ತಪ್ಪಲ್ಲ.